ಈಗ ರಾಜ್ಯದಲ್ಲಿ ಕಳೆದ ಒಂದು ತಿಂಗಳಿಂದ ಒಂದು ದೊಡ್ಡ ಪ್ರಹಸನನೂ ನಾಟಕನೂ ನಡೀತಾ ಇದೆ. ಅಧಿಕಾರ ಹಸ್ತಾಂತರ ಅನ್ನುವ ಒಂದು ಪ್ರಹಸನ. ಅದೇನೋ ಒಪ್ಪಂದ ಇದೆ, ಒಪ್ಪಂದ ಇಲ್ಲ, ನಾನೇ 5 ವರ್ಷ, ಇಲ್ಲ ನಾನು, ಇಲ್ಲ ಕ್ಯಾಬಿನೆಟ್ ಎಕ್ಸ್ಪೆನ್ಷನ್, ಇದೊಂದು ಪ್ರಹಸನ. ಇದನ್ನ ಸಾಲ್ವ್ ಮಾಡಕ್ ಆಗದೆ ಇರೋ ನಾಯಕತ್ವ ನಿಜವಾದ ಅಸಮರ್ಥ ನಾಯಕತ್ವ. ಇನ್ನ 7 ದಿವಸ ಇದೆ ಬೆಳಗಾವಿಯಲ್ಲಿ ಅಧಿವೇಶನ ಪ್ರಾರಂಭ ಆಗಬೇಕಾಗಿದೆ, ಚಳಿಗಾಲದ ಅಧಿವೇಶನ. ಮತ್ತೆ ಜನನು ಕೂಡ ಬಹಳ ಆಕಾಂಕ್ಷೆಯಿಂದ ಈ ಅಧಿವೇಶನ ಎದುರು ನೋಡ್ತಾ ಇದ್ದಾರೆ. ಇನ್ನೂ ಇವರು ಬ್ರೇಕ್ಫಾಸ್ಟ್, ಕೌಂಟರ್ ಬ್ರೇಕ್ಫಾಸ್ಟ್, ಇವ್ರ ಮನೆ ಅವ್ರ ಬ್ರೇಕ್ಫಾಸ್ಟ್ ಹೋಗೋದು, ಅವ್ರ ಮನೆಗೆ ಇವ್ರು ಬರೋದು, ಇದಾದ್ಮೇಲೆ ಬ್ರೇಕ್ಫಾಸ್ಟ್ ಆದ್ಮೇಲೆ ಡಿನ್ನರ್, ಗೊತ್ತಿಲ್ಲ ನನಗೆ. ಇದನ್ನ ಮಾಡ್ತಾ 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 ಜನರಿಗೆ ಇವರು ಮಂಕುಬೂದಿ ಏರಿಸ್ತಾ ಇದ್ದಾರೆ. ಸೊ ಬಿಜೆಪಿ ಅಥವಾ ವಿರೋಧ ಪಕ್ಷ ಅದರ ಸಾಮರ್ಥ್ಯವನ್ನ ಇವರು ಅಳಿಯಕ್ಕೆ ಹೊರಟಿರೋದೆ ತಮ್ಮ ಅಸಮರ್ಥತೆಯನ್ನ ಮುಚ್ಕೊಳ್ಳೋಕ್ಕೋಸ್ಕರ. ಅಂಡ್ ಭಾರತೀಯ ಜನತಾ ಪಾರ್ಟಿ ಮತ್ತೆ JDS ನಾವು ಜಂಟಿಯಾಗಿ ಈ ಅಧಿವೇಶನದಲ್ಲಿ ಯಾವ ವಿಚಾರ ತಗೊಳ್ಬೇಕು ಅನ್ನೋದ ಈಗಾಗಲೇ ನಿಶ್ಚಯ ಮಾಡಿದ್ದೀವಿ. ಅಂಡ್ ಸರ್ಕಾರಕ್ಕೆ ಕೆಲವು ಬಹಳ ಪ್ರಮುಖವಾದ ಒಂದು ವಿಷಯಗಳನ್ನ ನಾವು ಪ್ರಸ್ತಾಪಿಸೋದಿದ್ದೀವಿ. ಆದರೆ ನಾಗರಿಕರಿಗೆ ಇವತ್ತು ಪುಕ್ಕಟೆ ಮನರಂಜನೆ ಸಿಗ್ತಾ ಇದೆ, ತೆರಿಗೆ ರಹಿತ ಮನರಂಜನೆ. ಈ ಮನರಂಜನೆ ಅನ್ನೋ ಪ್ರಹಸನನ ಇವರು ಕೊನೆಗಾಣಿಸಬೇಕು. ಬೇಗ ಜನಕ್ಕೆ ಒಂದು ಸ್ಪಷ್ಟವಾದ ಚಿತ್ರ ಕೊಡಬೇಕು. ಜನಕ್ಕೆ ಅನೇಕ ಜ್ವಲಂತ ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದಾರೆ, ಅದೇ ಮುಖ್ಯ ಹೊರತು ಇವರ ಈ ಕಾದಾಟ, ಇವರ ಒಬ್ಬರ ಮೇಲೆ ಒಬ್ಬರದು ಮೇಲಾಟ ಜನರಿಗೆ ಯಾವುದೇ ರೀತಿ ಆಸಕ್ತಿ ಇಲ್ಲ. ಜನರಿಗೆ ಬೇಕಾಗಿರೋದು ಒಂದು ಸ್ಪಷ್ಟೀಕರಣ, ಒಂದು ಸ್ಪಷ್ಟ ಚಿತ್ರ ಅಷ್ಟೇ. ಈಗ ರಾಜ್ಯದಲ್ಲಿ ಕಳೆದ ಒಂದು ತಿಂಗಳಿಂದ ಒಂದು ದೊಡ್ಡ ಪ್ರಹಸನನೂ ನಾಟಕನೂ ನಡೀತಾ ಇದೆ. ಅಧಿಕಾರ ಹಸ್ತಾಂತರ ಅನ್ನುವ ಒಂದು ಪ್ರಹಸನ. ಅದೇನೋ ಒಪ್ಪಂದ ಇದೆ, ಒಪ್ಪಂದ ಇಲ್ಲ, ನಾನೇ 5 ವರ್ಷ, ಇಲ್ಲ ನಾನು, ಇಲ್ಲ ಕ್ಯಾಬಿನೆಟ್ ಎಕ್ಸ್ಪೆನ್ಷನ್, ಇದೊಂದು ಪ್ರಹಸನ. ಇದನ್ನ ಸಾಲ್ವ್ ಮಾಡಕ್ ಆಗದೆ ಇರೋ ನಾಯಕತ್ವ ನಿಜವಾದ ಅಸಮರ್ಥ ನಾಯಕತ್ವ. ಇನ್ನ 7 ದಿವಸ ಇದೆ ಬೆಳಗಾವಿಯಲ್ಲಿ ಅಧಿವೇಶನ ಪ್ರಾರಂಭ ಆಗಬೇಕಾಗಿದೆ, ಚಳಿಗಾಲದ ಅಧಿವೇಶನ. ಮತ್ತೆ ಜನನು ಕೂಡ ಬಹಳ ಆಕಾಂಕ್ಷೆಯಿಂದ ಈ ಅಧಿವೇಶನ ಎದುರು ನೋಡ್ತಾ ಇದ್ದಾರೆ. ಇನ್ನೂ ಇವರು ಬ್ರೇಕ್ಫಾಸ್ಟ್, ಕೌಂಟರ್ ಬ್ರೇಕ್ಫಾಸ್ಟ್, ಇವ್ರ ಮನೆ ಅವ್ರ ಬ್ರೇಕ್ಫಾಸ್ಟ್ ಹೋಗೋದು, ಅವ್ರ ಮನೆಗೆ ಇವ್ರು ಬರೋದು, ಇದಾದ್ಮೇಲೆ ಬ್ರೇಕ್ಫಾಸ್ಟ್ ಆದ್ಮೇಲೆ ಡಿನ್ನರ್, ಗೊತ್ತಿಲ್ಲ ನನಗೆ. ಇದನ್ನ ಮಾಡ್ತಾ 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 ಜನರಿಗೆ ಇವರು ಮಂಕುಬೂದಿ ಏರಿಸ್ತಾ ಇದ್ದಾರೆ. ಸೊ ಬಿಜೆಪಿ ಅಥವಾ ವಿರೋಧ ಪಕ್ಷ ಅದರ ಸಾಮರ್ಥ್ಯವನ್ನ